ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ಈ ದಿನ ನಾವು ನೋಡ್ತಾ ಇರುವಂಥ ಒಂದು ರೀಡಿಂಗ್ ಏನು ಅಂದರೆ ಸೀಕ್ರೆಟ್ ರೀಡಿಂಗ್ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಒಬ್ಬ ವಿಶೇಷವಾಗಿರೋ ಒಬ್ಬ ಸ್ಪೆಷಲ್ ಪರ್ಸನನ್ನು ಈ ಕ್ಷಣ ನೆನಪು ಮಾಡ್ಕೊಳ್ಳಿ. ಅವರು ನಿಮ್ಮ ಹೃದಯಕ್ಕೆ ಅತಿ ಹತ್ತಿರದವರಾಗಿರ್ಬೋದು ಅಥವಾ ಯಾವುದೋ ಕಾರಣಕ್ಕೆ ಸದ್ಯ ನಿಮ್ಮಿಂದ ದೂರ ಆಗಿರಬಹುದು. ಕಣ್ಣು ಮುಚ್ಚಿ ಅವರ ಮುಖವನ್ನು ಒಮ್ಮೆ ನೆನೆದ ನಂತರ ಈಗ ನಿಮ್ಮ ಮುಂದೆ ಇರುವ ಈ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಅಂತರಾತ್ಮಕ್ಕೆ ಯಾವ ಕಾರ್ಡ್ ಹೆಚ್ಚು ಆಕರ್ಷಕವಾಗಿ ಕಾಣಿಸುತ್ತೋ ಅದನ್ನು ಮನಸ್ಫೂರ್ತಿಯಾಗಿ ಫೀಲ್ ಮಾಡಿ. ಯಾಕೆಂದರೆ ನೀವು ಆಯ್ಕೆ ಮಾಡುವ ಆ ಒಂದು ಕಾರ್ಡ್ ನಿಮ್ಮಿಬ್ಬರ ನಡುವಿನ ಪ್ರಸ್ತುತ ಎನರ್ಜಿಯನ್ನು, ಕರೆಂಟ್ ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಈ ಒಂದು ಕಾರ್ಡ್ ಮೂಲಕ ನೀವು ತಿಳಿಯೋದೇನು ಅಂದರೆ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿರುವಂಥ ನಿಜವಾದ ಭಾವನೆಗಳು ಏನು ಅನ್ನೋದನ್ನು, ಅವರು ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಅವರು ನಿಮ್ಮ ಬಗ್ಗೆ ಹೇಳ್ಕೊಳ್ಳೋಕ್ಕಾಗದೆ ಬಚ್ಚಿಟ್ಕೊಂಡಿರುವಂಥ ಒಂದು ಸೀಕ್ರೆಟ್ ಫೀಲಿಂಗ್ಸು ಯಾವ್ದ್ಯಾವುದು ಅಂತ. ಹಾಗಾದರೆ ಈ ಸತ್ಯವನ್ನು ತಿಳಿಯೋದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಆದರೆ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅವರು ಯಾವ ರೀತಿ ವ್ಯಕ್ತಿ ಅಂತ. ತುಂಬಾ ನಂಬಿಟ್ಟಿರ್ತಾರೆ, ನಂತರ ಅವ್ರು ಮಾಡೋ ಮೋಸದಿಂದ ಇವ್ರಿಗೆ ಚೇತರಿಸ್ಕೊಳ್ಳೋಕ್ಕಾಗದೆ ತುಂಬಾ ಒದ್ದಾಡ್ತಿರ್ತಾರೆ. ಆ ಒಂದು ಪರಿಸ್ಥಿತಿ ನಿಮಗೂ ಕೂಡ ಬರಬಾರ್ದು ಅಂದರೆ ಮೊದಲೇ ಅವರು ಯಾವ ರೀತಿ ಒಂದು ವ್ಯಕ್ತಿ ಅನ್ನೋದನ್ನು ಟ್ಯಾರೋ ರೀಡಿಂಗ್ ಮೂಲಕ ಅಥವಾ ಬೇರೆ ಯಾವುದಾದ್ರೂ ಒಂದು ವಿಧಾನದ ಮೂಲಕ ತಿಳಿದುಕೊಳ್ಳಿ. ನಂತರ ಮುಂದುವರಿಯೋದು ತುಂಬಾ ಒಳ್ಳೆಯದು. ಇದರಿಂದ ನಿಮಗೆ ಮೊದಲೇ ಗೊತ್ತಾಗುತ್ತೆ ಅವ್ರ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇದೆಯಾ ಅಥವಾ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದಾರಾ, ನಿಮ್ಮನ್ನು ಮದುವೆ ಆಗಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ, ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ನಿಮ್ಮ ಜೊತೆ ಅವರು ಬಯಸ್ತಿದ್ದಾರಾ ಇಲ್ವೋ ಅನ್ನೋದನ್ನು ತಿಳ್ಕೊಬೋದಾಗಿರುತ್ತೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿರೋ ಒಂದು ಕಾರ್ಡು ನಿಮಗೇನಾದರೂ ರೆಸೊನೇಟ್ ಆದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಿಗೆಲ್ಲ ಈ ಒಂದು ಸಂದೇಶದ ಅವಶ್ಯಕತೆ ಇದೆ ಅಂತ ನಮಗೆ ಅನಿಸುತ್ತೋ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಳ್ಳೆಯ ಮಾಹಿತಿ ವಿಡಿಯೋಸ್ ನಿಮಗೆ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀರೋ ಅವರು ನನ್ನ ಒಂದು ಪ್ರೊಫೈಲನ್ನು ಫಾಲೋ ಮಾಡಿ. ಈಗ ನಿಮ್ಮ ಮುಂದೆ 3 ಕಾರ್ಡ್ಗಳು ಕಾಣ್ತಿದೆ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಮನಸ್ಸಿನಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಮತ್ತು ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಯೋಚನೆ ಮಾಡಿ ಸಾಕಾಗಿದೆಯಾ? ಹಾಗಾದರೆ ಖಂಡಿತ ನಿಮಗಾಗಿಯೇ ನಾವು ಪರಿಚಯ ಮಾಡ್ತಿರುವಂಥದ್ದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ. ಯಾಕೆ ನಾವು ಇದನ್ನು ಹಾಗೆ ಹೇಳ್ತೀವಿ ಅಂದರೆ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ನ್ಯೂಮರಾಲಜಿ ಮತ್ತು ಆಕರ್ಷಿಕ್ ರೆಕಾರ್ಡ್ಸ್ ಈ 3ರ ಪ್ರಕಾರ ಒಂದು ಕ್ರಿಸ್ಟಲನ್ನು ಆ್ಯಡ್ ಮಾಡಿರ್ತೀವಿ. ಮತ್ತು 4ನೇದು ಏನಪ್ಪ ಅಂತ ಹೇಳಿದ್ರೆ 7 ಚಕ್ರ. ನಮ್ಮ ದೇಹದಲ್ಲಿ ಎಲ್ಲನೂ ಕೂಡ ಸರಿಯಾಗಿರಬೇಕು. ಒಂದು ಲವ್ ಫೀಲಿಂಗ್ಸ್ ಆಗಿರ್ಬೋದು, ಒಂದು ಸಂಬಂಧ ಏನಿದೆ ಅದು ಮದುವೆ ಆದ ನಂತರ, ಮದುವೆಗೆ ಮೊದಲು ಯಾವುದೇ ಒಂದು ಸಂಬಂಧದಲ್ಲಿ ಬಿರುಕು ಬರಬಾರ್ದು. ನಿಮ್ಮ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ನಮ್ಮ ಹಾರ್ಟ್ ಚಕ್ರ ಚೆನ್ನಾಗಿರಬೇಕಾಗಿರುತ್ತೆ. ಈ ಒಂದು ಚಕ್ರಗಳೆಲ್ಲ ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನಮ್ಮ ದೇಹ ಆಗಿರ್ಬೋದು, ನಮ್ಮ ಮನಸ್ಸಾಗಿರ್ಬೋದು ಸರಿಯಾಗಿರುತ್ತೆ. ಇಲ್ಲಾಂದರೆ ಇದೇ ರೀತಿ ಒಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮತ್ತು ಕೆಲವೊಂದು ಮಾನಸಿಕ ಸಮಸ್ಯೆಗಳು ಅಂದರೆ ಹೆದರ್ಕೊಳ್ಳೋಂಥದ್ದು, ಆ್ಯಂಗ್ಸೈಟಿ, ಡಿಪ್ರೆಷನ್ ಈ ಥರ ಎಲ್ಲ ಪ್ರಾಬ್ಲಮ್ಸು ಕೂಡ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಒಂದು ಪ್ರಾಬ್ಲಮ್ಸ್ ಇದೆ, ಒಂದು ದೈಹಿಕ ಮಾನಸಿಕ ಸಮಸ್ಯೆಗಳಲ್ಲದೆ ಇನ್ನು ಕೆಲವರಿಗೆ ಒಂದು ಹಣಕಾಸಿನ ಸಮಸ್ಯೆ, ಒಂದು ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಬಹಳಷ್ಟು ಸಮಸ್ಯೆಗಳಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅವರಿಗೆ ಈ ಒಂದು 7 ಚಕ್ರ ಹಾಕಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಮತ್ತು ನಿಮ್ಮ ಒಂದು ರಕ್ಷಣೆಗಾಗಿ ಅಂತ ನಾವು ಇದರಲ್ಲಿ ರಕ್ಷಣೆಗಾಗಿಯೇ ಇರುವಂಥ ಒಂದು ಸ್ಪೆಷಲ್ ಆಗಿರೋ ಕ್ರಿಸ್ಟಲ್ಸನ್ನು ಆ್ಯಡ್ ಮಾಡಿರ್ತೀವಿ. ನಿಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬೀಳದೇ ಇರೋ ರೀತಿ. ಮತ್ತು ಕೆಲವರಿಗೆ ಒಂದು ಸಂಬಂಧಗಳು ಕೂಡ ಹಾಳಾಗುತ್ತೆ. ಯಾಕೆಂದರೆ ಅವ್ರ ಮೇಲೆ ಒಂದು ಕೆಟ್ಟ ಜನರ ದೃಷ್ಟಿ ಬೀಳ್ತಾನೆ ಇರುತ್ತೆ ಪದೇ ಪದೇ. ಎಷ್ಟು ಚೆನ್ನಾಗಿರೋ ಸಂಬಂಧನೂ ಕೂಡ ಹಾಳಾಗುತ್ತೆ ಇದರಿಂದ. ಮತ್ತು ಇನ್ನು ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸುವಂಥ ಜನರು ಇರ್ತಾರೆ. ಈ ರೀತಿ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ಕೋಬೇಕು. ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು.
ನೀವು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋದಾದರೆ ಖಂಡಿತ ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಯಾರಿಗೆಲ್ಲ ಈ ಒಂದು ಬ್ರೇಸ್ಲೆಟ್ ಬೇಕಾಗಿದೆ ಅವರು ದಯವಿಟ್ಟು ವಿಡಿಯೋದಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈ ಕಾರ್ಡ್ ನಿಮ್ಮ ಜೀವನದಲ್ಲಿ ಕಳೆದು ಹೋಗಿರೋ ಒಂದು ಸಂಬಂಧಗಳು ಅಥವಾ ದೂರವಾಗಿದ್ದ ವ್ಯಕ್ತಿಗಳು ಮತ್ತು ನಿಮಗೆ ಹತ್ತಿರವಾಗೋ ಒಂದು ಸೂಚನೆಯನ್ನು ಕೊಡ್ತಿದೆ. ಅವರು ನಿಮ್ಮನ್ನು ಭೇಟಿಯಾಗದೇ ಇರ್ಬೋದು, ಆದರೆ ಮನಸ್ಸುಗಳ ಮಿಲನ ಅಂತ ಹೇಳ್ತಾರಲ್ವ, ಮಾನಸಿಕವಾಗಿ ನಿಮಗೆ ಹತ್ತಿರವಾಗೇ ಇರ್ತಾರೆ. ಹಳೆಯ ತಪ್ಪು ಒಂದು ನಿರ್ಧಾರಗಳೇನಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿರುತ್ತೆ ಅದೆಲ್ಲ ಕೂಡ ಈಗ ಕೊನೆಗಾಣುತ್ತೆ ಅಂತ ಈ ಒಂದು ಕಾರ್ಡಿಂದ ಗೊತ್ತಾಗ್ತಾ ಇದೆ. ನೀವು ಯಾರನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ, ಅವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರ್ತಾ ಇದ್ದಾರೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಅಂದರೆ ಏನೆಲ್ಲ ಒಂದು ಕಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗಿದೆ ಅದೆಲ್ಲದನ್ನು ಕೂಡ ಈಗ ಹೀಲ್ ಮಾಡುವಂಥ ಒಂದು ನಿಮ್ಮ ಹೃದಯದಲ್ಲಿರೋ ಪ್ರೀತಿಯನ್ನು ಬೇರೆಯವರ ಎದುರಿಗೆ ಎಕ್ಸ್ಪ್ರೆಸ್ ಮಾಡುವ ಒಂದು ಸರಿಯಾದ ಸಮಯ ಬಂದಿದೆ. ದೂರವಾದರು ಮತ್ತೆ ಹತ್ತಿರವಾಗ್ತಾರೆ. ಈ ಒಂದು ಎನರ್ಜಿನ, ಲವ್ ಎನರ್ಜಿನ ಹೆಚ್ಚು ಮಾಡಬೇಕು, ಸಂಬಂಧದಲ್ಲಿ ಪ್ರೀತಿ ಮತ್ತೆ ಹಾಗೇ ಇರಬೇಕು, ಸದಾ ಹಸಿರಾಗಿರಬೇಕು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯ ಮಾಡುತ್ತೆ. ರೋಸ್ ಕ್ವಾರ್ಟ್ಸ್ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಒಂದು ಹೃದಯ ಚಕ್ರ ಸರಿ ಹೋಗುತ್ತೆ. ಅದು ಸರಿಯಾಗಿ ಕೆಲಸ ನಿರ್ವಹಿಸಿದಾಗ ಮಾತ್ರ ನಿಮಗೆ ಒಂದು ಪ್ರೀತಿ ಅನ್ನೋದು ಸರಿಯಾಗಿ ಇರುತ್ತೆ. ರೋಡೋನೈಟ್ ಅನ್ನೋ ಇನ್ನೊಂದು ಕ್ರಿಸ್ಟಲ್ ಬರುತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ. ಕ್ಲಿಯರ್ ಕ್ವಾಸ್ಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಒಂದು ಆಸೆಗಳೇನಿದೆ, ಅವರು ವಾಪಸ್ ಬರಬೇಕು, ನನ್ನ ಜೊತೆ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಏನಿದೆ ಅದು ಖಂಡಿತ ನಿಜವಾಗುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನನ್ನು ಇದು ಜಾಸ್ತಿ ಮಾಡುತ್ತೆ. ದೂರವಾದರೂ ಮತ್ತೆ ಹತ್ತಿರ ಆಗಲಿ, ನಿಮ್ಮ ಪ್ರೀತಿ ಅಮರವಾಗಲಿ, ಶುಭವಾಗಲಿ. ಯಾರಿಗೆಲ್ಲ ಒಂದು ಹಣಕಾಸಿನ ಸಮಸ್ಯೆಗಳಿದಾವೋ ಅವರು ಕ್ರಿಸ್ಟಲ್ಸನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸಂಬಂಧಪಟ್ಟಿರೋ ಒಂದು ನಿಮ್ಮ ದೇಹದಲ್ಲಿರೋ ಒಂದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಏನು ಹೇಳ್ತೀವಿ, ಈ ಒಂದು ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನಮಗೆ ಒಂದು ಹಣಕಾಸಿನ ಪರಿಸ್ಥಿತಿ ಸರಿಯಾಗಿರುತ್ತೆ. ಇಲ್ಲ ಅಂದರೆ ಈ ರೀತಿ ತುಂಬ ಸಮಸ್ಯೆಗಳು, ಸಾಲಗಳು ಜಾಸ್ತಿ ಆಗುತ್ತೆ ಮತ್ತು ದುಡ್ಡಿನ ಅಭಾವ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಹೇಗೆ ಸರಿ ಮಾಡೋದು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಆ ಒಂದು ಚಕ್ರ ಓಪನ್ ಆಗುತ್ತೆ. ಏನು ಬ್ಲಾಕೇಜಸ್ ಇದೆ ಅದೆಲ್ಲ ರಿಮೂವ್ ಆಗುತ್ತೆ. ಹಾಗಾಗಿ ನಿಮ್ಮ ಸಾಲದ ಸಮಸ್ಯೆಗಳು ಸರಿ ಹೋಗುತ್ತೆ. ಹಣಕಾಸಿನ ಪರಿಸ್ಥಿತಿ ದಿನೇ ದಿನೇ ಸರಿ ಹೋಗ್ತಾ ಹೋಗುತ್ತೆ. ಕ್ರಿಸ್ಟಲ್ಗಳಿಂದ ನಾವು ಸಕ್ಸಸ್ಸನ್ನು ಕೂಡ ತಗೋಬೋದು, ಪರಿಹಾರಗಳನ್ನು ಕೂಡ ತಗೋಬೋದು. ಅಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆಗಳಿಗೆ ಹೀಲಿಂಗನ್ನು ಕೂಡ ಮಾಡಬಹುದು. ಯಾರಿಗೆಲ್ಲ ಒಂದು ಕ್ರಿಸ್ಟಲ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಈ ರೀತಿ ಹೀಲಿಂಗ್ಸ್ ಬೇಕಾಗಿರುತ್ತೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. 7 ಚಕ್ರಗಳು ಒಂದು ಸರಿಯಾದ ಸ್ಥಿತಿಯಲ್ಲಿ ಇರೋ ಹಾಗೆ ನಾವು ಹೀಲಿಂಗ್ ಮಾಡಿಕೊಡ್ತೇವೆ. ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಒಂದು ಸಮಸ್ಯೆಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಹೀಲಿಂಗಲ್ಲಿ ನೀವು ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ. ಮತ್ತು ಸ್ಕ್ರೀನಲ್ಲಿ ಕಾಣ್ತಿರುವಂಥ ಒಂದು ಬ್ರೇಸ್ಲೆಟ್ ಏನಿದೆ ಇದು ಮೈಗ್ರೇನಿಗೆ ಅಂತ ಮಾಡಿರುವಂಥದ್ದು. ಎಲ್ಲ ತುಂಬ ಮಕ್ಕಳಿಗೆ ಮೈಗ್ರೇನ್ ಇರುತ್ತೆ, ಅವರು ಓದೋದಕ್ಕೆ ಆಗೋದಿಲ್ಲ, ತಲೆನೋವು ಅಂತ ಹೇಳ್ತಿರ್ತಾರಲ್ವ, ಅಂಥ ಮಕ್ಕಳಿಗೆ ಇದನ್ನು ಹಾಕೋದ್ರಿಂದ ಮೈಗ್ರೇನ್ ಪ್ರಾಬ್ಲಮ್ ಸರಿ ಹೋಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ತುಂಬಾ ಪಾಸಿಟಿವ್ ಕಾರ್ಡ್ ಆಗಿದೆ. ಯಾವುದಾದ್ರೂ ಒಂದು ಸ್ಪೆಷಲ್ ಆಗಿರೋ ಒಂದು ಸ್ಟೇಜಲ್ಲಿ ನೀವಿದ್ದೀರಾ, ಒಂದು ಇಂಪಾರ್ಟೆಂಟ್ ಫೇಸಲ್ಲಿ ನೀವಿದ್ದೀರಾ ಅಂದರೆ ಅದು ತುಂಬಾ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಈ ಒಂದು ಕಾರ್ಡ್ ಸೂಚಿಸ್ತಾ ಇದೆ. ನೀವು ಬಹಳ ದಿನಗಳಿಂದ ಎದುರು ನೋಡ್ತಾ ಇದ್ದ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಯಶಸ್ಸು ಮತ್ತು ಸಮೃದ್ಧಿ ಆಗಿರ್ಬೋದು ಎಲ್ಲನೂ ಕೂಡ ನಿಮ್ಮ ಪ್ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೀಡಿಂಗ್ ಎನರ್ಜಿ ತುಂಬ ಪಾಸಿಟಿವ್ ಆಗಿದೆ. ನಿಮ್ಮಿಬ್ಬರ ನಡುವೆ ಇದ್ದಂಥ ಸಂಬಂಧ ಏನಾದರೂ ಕೂಡ ಒಂದು ಬ್ರೇಕಪ್ ಆಗಿದ್ರೆ ಅಥವಾ ಏನಾದರೂ ಕೋಪ ಬಂದವರು ನಿಮ್ಮಿಂದ ದೂರ ಹೋಗಿದ್ರೆ ಖಂಡಿತ ಇದು ಇಲ್ಲಿಗೆ ಮುಗಿದು ಹೋಗೋದಿಲ್ಲ. ಇದೊಂದು ಡೀಪ್ ಲೆವೆಲ್ ಆಗಿರೋ ಒಂದು ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಒಂದು ಹ್ಯಾಪಿ ರಿಯೂನಿಯನ್ ಎನರ್ಜಿ ಕಾಣಿಸ್ತಿದೆ. ತಪ್ಪು ಅರ್ಥಗಳು ನಿಧಾನವಾಗಿ ದೂರ ಆಗುತ್ತೆ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ಮಾತುಕತೆ ಶುರುವಾಗುತ್ತೆ. ಇಬ್ಬರ ಹೃದಯದಲ್ಲೂ ಕೂಡ ಇರೋ ಒಂದು ಕನೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ, ಕಾಳಜಿ ಇನ್ನೂ ಉಳಿದಿದೆ. ಅವರು ಹೇಳ್ಕೊಳ್ದೇ ಇರ್ಬೋದು, ಆದರೆ ನಿಮ್ಮ ಕಡೆ ಪ್ರೀತಿ ಅನ್ನೋದಿದೆ. ಅಷ್ಟೇ ಅಲ್ಲದೆ ಒಂದು ಅಟ್ರಾಕ್ಷನ್ ಕೂಡ ಕಾಣಿಸ್ತಾ ಇದೆ. ಈ ಕನೆಕ್ಷನ್ ಮತ್ತೆ ಬ್ಯಾಲೆನ್ಸ್ ಆಗಿ, ಸ್ಟೇಬಲ್ ಆಗಿ, ಸಂತೋಷಕರವಾಗಿ ಒಂದು ಸಂಬಂಧ ಸರಿ ಹೋಗಬೇಕು ಅನ್ನೋ ಒಂದು ಸೂಚನೆ ಈ ಒಂದು ಕಾರ್ಡಿಂದ ಸಿಗ್ತಾ ಇರೋವಂಥದ್ದು.
ಈ ಎನರ್ಜಿ ಇನ್ನೂ ಬೇಗ ಚೆನ್ನಾಗಾಗಬೇಕು ಅನ್ನೋದಾದರೆ ಕೆಲವೊಂದು ಕ್ರಿಸ್ಟಲ್ ರೆಮಿಡೀಸನ್ನು ಕೂಡ ನೀವು ಮಾಡ್ಕೋಬಹುದು. ರೋಸ್ ಕ್ವಾರ್ಟ್ಸ್ ಹಾಕ್ಕೊಳ್ಳೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಒಂದು ಹೃದಯದ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮ ಪ್ರೀತಿ ನಿಮ್ಮ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಅಮೆಥಿಸ್ಟ್ ಹಾಕ್ಕೊಳ್ಳೋದ್ರಿಂದ ಕೆಟ್ಟ ಯೋಚನೆಗಳನ್ನು ಕಡಿಮೆ ಮಾಡ್ಕೋಬೋದು, ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಸಿಗುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಇಂಟೆನ್ಷನ್ಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಬೇಗ ಪೂರ್ತಿ ಮಾಡ್ಕೋಬಹುದು. ಪ್ರತಿದಿನ 5 ನಿಮಿಷ ನೀವಿಬ್ಬರು ಒಟ್ಟಿಗೆ ಸಂತೋಷವಾಗಿರೋದನ್ನು ಕಲ್ಪನೆ ಮಾಡಿಕೊಂಡು ಈ ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಯೂನಿವರ್ಸ್ನಲ್ಲಿ ಸಪೋರ್ಟನ್ನು ಕೇಳ್ತಾ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮಿಬ್ಬರ ಕನೆಕ್ಷನ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥ ಕಾರ್ಡು ಡಿವೈನ್ ಟೈಮಿಂಗ್. ಅಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವೊಂದು ವಿಷಯಗಳು ನಮ್ಮ ಸಮಯಕ್ಕೆ ಅಲ್ಲ, ಯೂನಿವರ್ಸ್ನ ಸಮಯಕ್ಕೆ ನಡೆಯುತ್ತೆ. ಈ ಕನೆಕ್ಷನಲ್ಲಿ ಒಂದು ತಡವಾಗ್ತಿರೋದಕ್ಕೆ ಒಂದು ಕಾರಣ ಇದೆ. ಇಬ್ಬರು ವ್ಯಕ್ತಿಗಳು ಬೆಳವಣಿಗೆ, ಹೀಲಿಂಗ್ ಮತ್ತು ಕ್ಲಾರಿಟಿಗೆ ಬೇಕಾಗಿರುವ ಹಂತ, ಇದೊಂದು ಹೀಲಿಂಗ್ ಫೇಸ್ ಅಂತ ಕಾಣಿಸ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಆದರೆ ಅವರು ಈಗ ತಮ್ಮ ಒಳಗಿರೋ ವಿಷಯಗಳನ್ನು ಸರಿಪಡಿಸ್ಕೊಳ್ಳೋ ಹಂತದಲ್ಲಿದ್ದಾರೆ. ಅಂದರೂ ಅವರು ಸೆಲ್ಫ್ ಗ್ರೋತ್ಗೆ, ಅವರ ಕೆರಿಯರ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಅರ್ಥ. ಸರಿಯಾದ ಸಮಯ ಬಂದಾಗ ಒಂದು ಓಪನ್ ಆಗಿ ಕಮ್ಯುನಿಕೇಷನ್ ಮಾಡಿದ್ರೆ ಕನೆಕ್ಷನ್ ನ್ಯಾಚುರಲ್ ಆಗಿ ಸರಿ ಹೋಗುತ್ತೆ. ಹಾಗಾಗಿ ತುಂಬ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ನೀವು ಕೂಡ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸಂಶಯ ಪಡೋದಕ್ಕೆ ಹೋಗಬೇಡಿ. ನಿಮಗೆ ತುಂಬ ಕೆಲಸ ಇರುತ್ತಲ್ವ, ಆದಷ್ಟು ಅವರ ನೆನಪು ಬಂದಾಗ ಬೇರೆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸರಿಯಾದ ಸಮಯದಲ್ಲಿ ಅವರ ಒಂದು ಸಂಬಂಧ ಸರಿ ಹೋಗುತ್ತೆ. ನೀವಿಬ್ಬರು ಕೂಡ ತುಂಬ ಚೆನ್ನಾಗಿರ್ತೀರ. ಈ ಒಂದು ಎನರ್ಜಿ ಜೊತೆ ನೀವು ಅಲೈನ್ ಆಗಬೇಕು ಅಂದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಯೂಸ್ ಮಾಡಬಹುದು. ಅಮೆಥಿಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಧೈರ್ಯ ಮತ್ತು ಶಾಂತಿಯನ್ನು ಕೊಡುತ್ತೆ, ತಾಳ್ಮೆಯನ್ನು ಜಾಸ್ತಿ ಮಾಡುತ್ತೆ. ಲ್ಯಾಬ್ರಡರೈಟ್ ಅನ್ನೋ ಒಂದು ಕ್ರಿಸ್ಟಲ್ ಬರುತ್ತೆ, ಜೀವನದ ಬದಲಾವಣೆಗಳನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಮತ್ತು ನಂಬಿಕೆಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮೂನ್ ಸ್ಟೋನ್ ಅನ್ನೋ ಒಂದು ಕ್ರಿಸ್ಟಲ್ ಏನಿದೆ ಅದು ಇಂಟ್ಯೂಷನ್ ಮತ್ತು ಡಿವೈನ್ ಫ್ಲೋಗೆ, ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ಒಂದು ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರತಿದಿನ 5 ನಿಮಿಷ ನಿಮ್ಮ ಮನಸ್ಸಿನಲ್ಲಿ ಒಂದು ಅಫರ್ಮೇಷನ್ ಹೇಳ್ಕೊಬೋದು. ನನ್ನ ಜೀವನದಲ್ಲಿ ನಡೀತಿರೋ ಎಲ್ಲವುದು ಕೂಡ ಸರಿಯಾದ ಸಮಯದಲ್ಲಿ ನಡೆಯುತ್ತೆ ಅನ್ನೋದು. ನೀವು ಆದಷ್ಟು ಕಾಮಾಗಿರಿ, ಕನೆಕ್ಷನ್ ತುಂಬ ಬೇಗನೆ ಸರಿಯಾದ ದಾರಿಗೆ ಬರುತ್ತೆ. ನಿಜವಾಗ್ಲೂ ಪ್ರೀತಿ ಮಾಡೋರಿಗೆ ಯೂನಿವರ್ಸ್ ಖಂಡಿತ ಸಪೋರ್ಟ್ ಮಾಡುತ್ತೆ. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಜೀವನದಲ್ಲಿ ಎಲ್ಲದೂ ಸರಿಯಾದ ಸಮಯದಲ್ಲಿ ಸುಂದರವಾಗಿ ನಡೆಯುತ್ತೆ. ಆದಷ್ಟು ಯೂನಿವರ್ಸ್ ಮೇಲೆ ನಂಬಿಕೆಯನ್ನು ಇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ಸೀಕ್ರೆಟ್ ಲವ್ ರೀಡಿಂಗ್ನಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ, ಸಪೋರ್ಟ್ ಸದಾ ಹೀಗೆ ಇರಲಿ ನಮ್ಮ ಮೇಲೆ. ಧನ್ಯವಾದಗಳು.